ಏ ಭೀಮಕ್ಕ, ಇವತ್ತು ಶಾಂತಕನ್ ಮನೆ ಮುಂದೆ ಏನೋ ದೊಡ್ಡ ಸೀಕ್ರೆಟ್ ಮೀಟಿಂಗ್ ನಡೀತಿದ್ದಂತಿತ್ತು. ಹೌದಾ? ನಿನ್ನೆ ತನಕ ನಾನು ಡಯಟ್ ಮಾಡ್ತೀನಿ ಅಂತ ಹೇಳ್ತಿದ್ಲಪ್ಪ. ಇವತ್ತು ಏನೋ ಮುಖ ತುಂಬಾ ಸೀರಿಯಸ್ ಇದೆ. ಅಯ್ಯೋ, ನೀವ್ ಕೇಳಲಿಲ್ವಾ? ಶಾಂತಕ್ಕ ಹೊಸ ಡಯಟ್ ಶುರು ಮಾಡಿದಾಳೆ. ದಿನಕ್ಕೆ 3 ಸಲ ಗ್ರೀನ್ ಟೀ ಮಾತ್ರ. ಗ್ರೀನ್ ಟೀನಾ? ನಮ್ ಶಾತಂಕಗೆ ಟೀ ಅಂದ್ರೆ ಬಿಸ್ಕೆಟ್ ಚಕ್ಲಿ ಕೋರ್ಬಳೆ ಇಲ್ದೆ ಕುಡಿಯೋದೇ ಇಲ್ವಲ್ಲ. ಹೌದು ಕಣೆ, ಅವಳು ಡಯಟ್ ಅಂದ್ರೆ ಒಂದ್ ಇಡ್ಲಿ ಮಾತ್ರ ಅಂತ ಹೇಳ್ತಾಳೆ. ಅದ್ರ ಪಕ್ಕದಲ್ಲಿ 4 ಕುಡಿ ತಿನ್ನೋದು. ಏನ್ರೇ, ನೀವ್ ನನ್ ಬಗ್ಗೆನೇ ಮಾತಾಡ್ತಿದ್ದೀರಾ? ಇಲ್ಲ ಶಾಂತಕ್ಕ, ನೀನ್ ತುಂಬಾ ಸ್ಲಿಮ್ ಆಗಿದ್ದೆ ಅಂತ ಹೇಳ್ತಿದ್ವಿ. ಹೌದು ಕಣ್ರಮ್ಮ, ನಾನು ತುಂಬಾ ಸ್ಟ್ರಿಕ್ಟ್ ಡಯಟ್ ಮಾಡ್ತಾ ಇದ್ದೀನಿ. ಸಕ್ಕರೆ ಬೇಡ, ಅನ್ನ ಬೇಡ, ಚಪಾತಿ ಬೇಡ, ಹಾಗೆ ಎಣ್ಣೆ ಕೂಡ ಬೇಡ. ಅಯ್ಯೋ, ಮತ್ ನೀನ್ ತಿನ್ನೋದಾದ್ರೆ ಏನು? ಬೆಳಗ್ಗೆ ಬಿಸಿನೀರು, ಮಧ್ಯಾಹ್ನ ಸಲಾಡು, ರಾತ್ರಿ ಸೂಪು. ವಾವ್, ಎಷ್ಟ್ ದಿನ ಆಯ್ತಕ್ಕ ಈ ಡಯಟ್ ಶುರು ಮಾಡಿ? ಇವತ್ ಬೆಳಗ್ಗೆ 8 ಗಂಟೆಗೆ. ಈಗ ಎಷ್ಟು ಗಂಟೆ ಅಕ್ಕ? 8:15. ಹಂಗಾದ್ರೆ 15 ನಿಮಿಷದಲ್ಲಿ ಇಷ್ಟೊಂದು ಸ್ಲಿಮ್ ಆಗಿದ್ಯಾ ಹಂಗಾದ್ರೆ ನೀನು? ನೀವು ತಮಾಷೆ ಮಾಡ್ಬಿಡಿ, ನಾನು ಈ ಟೈಮ್ ತುಂಬಾ ಸೀರಿಯಸ್ ಆಗಿ ಮಾಡ್ತಿದ್ದೀನಿ. 1 ತಿಂಗಳಲ್ಲಿ 10 kg ಕಡಿಮೆ ಮಾಡೇ ಮಾಡ್ತೀನಿ. ಸರಿ ಅಕ್ಕ, ಹಾಗಾದ್ರೆ ನೆನ್ನೆ ರಾತ್ರಿ ಏನ್ ಊಟ ಮಾಡ್ದಕ್ಕ? ಏನಂತ ಹೆವಿ ಅನ್ನಲ್ಲ, ಸ್ವಲ್ಪ ಮಾತ್ರ ಕಣವ. ಸ್ವಲ್ಪ ಅಂದ್ರೆ? 2 ದೋಸೆ, 3 ಬೋಂಡ, ಸ್ವಲ್ಪ ಪಲಾವು, ಆಮೇಲೆ ಒಂದು ಐಸ್ ಕ್ರೀಮ್ ಅಷ್ಟೇ. ಅಷ್ಟೇನಾ? ಅಷ್ಟೇ. ಅದ್ರಲ್ಲೂ ಐಸ್ ಕ್ರೀಮ್ ಮಾತ್ರ ಚಿಕ್ಕ ಕಪ್ಪು ಕಣಕ. ಚಿಕ್ಕಪ್ಪ ಅಂದ್ರೆ? ನಮ್ಮ ಮನೇಲಿರೋ ಸಣ್ಣ ಬಟ್ಲು. ಶಾಂತಕ್ಕ, ಡಯಟ್ ಮಾಡೋದು ಒಳ್ಳೇದೇ, ಆದ್ರೆ ಈ ತರ ಎಕ್ಸ್ಟ್ರಾ ಊಟ ಮಾಡೋದನ್ನ ದಯವಿಟ್ಟು ಬಿಡು. ಸ್ವಲ್ಪ ತಿನ್ನು, ಆರೋಗ್ಯವಾಗಿ ತಿನ್ಬೇಕು ಅಷ್ಟೇ. ಹೌದು ಕಣ್ರೆ, ಆದ್ರೆ ನನ್ಗೆ ಹಸು ತಡೆಯಕ್ಕೆ ಆಗಲ್ವಲ್ಲ. ಹಸು ಬಂದಾಗ ನೀರ್ ಕುಡಿ. ನೀರ್ ಕುಡ್ದೆ, ಆದ್ರೆ ನೀರ್ ಕುಡ್ದ್ಮೇಲೆ ಇನ್ನೂ ಹಸು ಜಾಸ್ತಿ ಆಗುತ್ತೆ. ಹಾಗಾದ್ರೆ ಹಣ್ಣು ತಿನ್ನು, ತರಕಾರಿ ತಿನ್ನು. ಹಣ್ಣು ತಿನ್ನೋಣ ಅಂತಾನೆ ಬಾಳೆಗೊನೆ ಇತ್ತು, ನೋಡಕ್ ಹೋದ್ರೆ ಬಾಳೆಕಾಯಿ ಇತ್ತು. ಸೊ ಬಾಳೆಕಾಯಿ ಬಜ್ಜಿ ಮಾಡ್ಕೊಂಡು ತಿನ್ಕೋಬಿಟ್ಟೆ. ಅಯ್ಯೋ ದೇವ್ರೇ, ನಿನ್ ಡಯಟ್ ನೋಡಿದ್ರೆ ದೇವ್ರ ಕೂಡ ಎದ್ರು ತನ್ಕಣವ. ಶಾಂತು, ಶಾಂತು, ನೋಡಲ್ ನಿನ್ ಗಂಡ ಕರೀತಿದ್ದಾರೆ. ಏನ್ರಿ? ಬಿಸಿ ಬಿಸಿ ಮೈಸೂರು ಪಾಕ್ ಮಾಡಿದ್ದೀನಿ ಬಾ. ಏನು ಮೈಸೂರ್ ಪಾಕ? ಏ ಶಾಂತಕ್ಕ, ಡಯಟ್ ನೆನ್ಪಿರ್ಲಿ. ಹೌದು, ನಾನು ತಿನ್ನಲ್ಲ, ಕೇವಲ ವಾಸನೆ ಕುಡಿತೀನಿ ಅಷ್ಟೇ. ವಾಸನೆ ನೋಡಕ್ಕೆ ಕೈಯನ್ನ ಇಟ್ಕೊಂಡಿದ್ಯಾ? ವಾಸನೆ ಸರಿಯಾಗಿ ಮೂಗ್ ಬರ್ಬೇಕಲ್ಲ ನಾವ್ ಅದಕ್ಕೆ. ಬಾಯಿ ಹತ್ರ ಯಾಕೆ ಹೋಗ್ತೈತೆ? ಅಯ್ಯೋ, ವಾಸನೆ ಒಳಗೋಗ್ಬೇಕಲ್ವಾ ಅದಕ್ಕೆ. ಆಯ್ತಾ ಡಯಟ್? ಅಯ್ಯೋ, ಇದು ಡಯಟ್ ಅಲ್ಲೇ ಬರುತ್ತೆ ಕಣೆ. ಮೈಸೂರ್ ಪಾಕ್ ಹೇಗ್ ಡಯಟ್ ಅಲ್ಲಿ ಬರುತ್ತೆ? ಮೈಸೂರು ಅಂದ್ರೆ ಮೈಸೂರಿನ ಹೆಸರು, ಊರಿನ ಹೆಸರು ಆಯ್ತಾ. ಪಾಕ್ ಅಂದ್ರೆ ಪಾಕ, ತರಕಾರಿ ಅಲ್ವಾ, ಆರೋಗ್ಯಕರ. ಹಾಗಾದ್ರೆ ನಾನು ನಾಳೆಯಿಂದ ಬಿರಿಯಾನಿ ಡಯಟ್ ಟ್ರೈ ಮಾಡ್ತೀನಿ. ನಾನ್ ಚಕ್ಲಿ ಡಯಟ್. ನಾನು ಕೋಡ್ಬಳೆ ಯೋಗ. ಇಲ್ಲ, ಇವತ್ತೊಂದಿನ ಮಾತ್ರ. ನಾಳೆಯಿಂದ ಪಕ್ಕ ಡಯಟ್ ಶುರು ಮಾಡ್ತೀನಿ. ಹೌದಾ? ಹಾಗಾದ್ರೆ ನಾಳೆ ಏನ್ ತಿಂತೀಯಾ? ನಾಳೆ ಭಾನುವಾರ ಅಲ್ವಾ, ಅದಕ್ಕೆ ಡಯಟ್ಗೆ ರಜಾ. ಡಯಟ್ ಶುರು ಮಾಡೋದ್ ಸುಲಭ, ಆದ್ರೆ ಅದನ್ನ ಕಂಟಿನ್ಯೂ ಮಾಡೋದ್ನ ತುಂಬಾ ಕಷ್ಟ ಕಣವ. ಅವಳ ಡಯಟ್ಗಿಂತ ಅವಳ ಕಾರಣಗಳೇ ಜಾಸ್ತಿ ಇದಾವ್ ಬಿಡು. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬೇಡಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ ಡಯಟ್ ಬಗ್ಗೆ. ಮತ್ತೆ ನೆಕ್ಸ್ಟ್ ಅಡಿಕಟ್ಟಿ ಮೀಟಿಂಗ್ ಅಲ್ಲಿ ಸಿಗ್ತೀನಿ. ಬಾಯ್.